ಹಾಯ್ ಫ್ರೆಂಡ್ಸ್, ಇವತ್ತು ಸೋರೆಕಾಯಿ ಹಲ್ವಾ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸೋರೆಕಾಯಿನ ಸಿಪ್ಪೆ ತೆಗೆದು ಈ ರೀತಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ. ನಿಮಗೆ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಕೊಡಿ. ನಾನೊಂದು ಇಬ್ರಿಗೆ ಆಗೋಷ್ಟು ಕಡಿಮೆ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ತುರಿದಿರೋ ಸೋರೆಕಾಯಿನ ಈ ರೀತಿ ಒಂದು ಕಾಟನ್ ಬಟ್ಟೆಯಲ್ಲಿ ತೊಗೊಂಡು ರಸನ ಹಿಂಡ್ಕೊಬೇಕು. ವೈಟ್ ಬಟ್ಟೆ ತೊಗೊಂಡ್ರೆ ಬೆಟರು. ನಾನು ವೈಟ್ ಬಟ್ಟೆ ಇಲ್ಲ ಅಂತ ಹೇಳಿ ಸ್ವಲ್ಪ ಕಲರ್ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ರಸ ಎಲ್ಲ ಸೋದಿಸ್ಕೊಂಡಿದ್ಮೇಲೆ ಈ ರೀತಿ ಆಗುತ್ತೆ. ಮತ್ತು ಹಾಲು ತೊಗೋಬೇಕು ಸ್ವಲ್ಪ, ಮತ್ತು ಡ್ರೈ ಫ್ರೂಟ್ಸು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ನಾನು. ಸಕ್ಕರೆ ಮತ್ತು 2 ಏಲಕ್ಕಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಚಿಕ್ಕದು ತವಾ ತೊಗೊಂಡು ಕಾಯಿಸ್ಕೊಬೇಕು. ನೋಡಿ, ಅದು ತೊಳೆದಿದ್ದೆ ನಾನು. ಹಾಗಾಗಿ ನೀರಿದೆ. ಸ್ವಲ್ಪ ಹೊತ್ತು ಬಿಟ್ಟರೆ ನೀರೆಲ್ಲ ಆವಿಯಾಗಿ ಈ ರೀತಿ ಇರುತ್ತೆ. ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಬೇಕು. ಮೊದಲಿಗೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಕರ್ಕೊಬೇಕು. ನೋಡಿ, ಈ ರೀತಿ. ನೋಡಿ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಡ್ರೈ ಫ್ರೂಟ್ಸು ಇಲ್ಲಿ ಜಾಸ್ತಿ ಹಾಕಿದ್ದೀನಿ. ನೀವು ಬೇಕು ಅಂದರೆ ನಿಮಗೆ ಕಡಿಮೆ ಕ್ವಾಂಟಿಟಿಲಿ ತೊಗೋಬೋದು. ನನ್ನ ಮಗಗೆ ಡ್ರೈ ಫ್ರೂಟ್ಸ್ ಅಂದರೆ ಇಷ್ಟ. ಅವನಿಗೆ ತಿಂತಾನೆ ಅಂತ ಹೇಳ್ಬಿಟ್ಟು ಆರಾಮಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಕಲರ್ ಶೇಡ್ ಆಗುತ್ತೆ ಅದು. ಕಲರ್ ಬರೋವರೆಗೂ ಹುರ್ಕೊಬೇಕು. ನೋಡಿ, ದ್ರಾಕ್ಷಿ ಎಲ್ಲ ಹೆಂಗೆ ದಪ್ಪದಾಗಿ ಉತ್ಕೊತಾ ಇದೆ. ಈ ರೀತಿ ಸ್ವಲ್ಪ ಕಲರ್ ಬರೋವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ನೋಡಿ, ಈಗ ಕಲರ್ ಬಂದಿದೆ. ಅದನ್ನು ತಕ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಅದೇ ತವಾಗೆ ಏನು ಹುರ್ಕೊಂಡಿರ್ತೀರಲ್ವ ನೀವು, ಅದೇ ತವಾಗೆ ನೀವು ತುರಿದಿರೋ ಅಂತಹ ಸೋರೆಕಾಯಿನ ಹಾಕ್ಬಿಟ್ಟು ಎಗೈನ್ ಹುರ್ಕೊಳ್ಳಿ. ಮತ್ತು ತುಪ್ಪ ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ. ತುಪ್ಪ ಅದರಲ್ಲೇ ಇರುತ್ತೆ. ಈ ರೀತಿ ಹುರ್ಕೊತ ಹೋಗಿ. ಹುರ್ಕೊತಾ ಇದ್ದಂಗೆ ಇದು ಸಹ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಸಮ್ಮರ್ಗೆ ಸ್ಪೆಷಲ್ ಇದು. ಸಮ್ಮರ್ಗೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ತಂಪು ಕೊಡುತ್ತೆ ಸೋರೆಕಾಯಿ ಬಂದು. ನೋಡಿ, ಈ ರೀತಿ ಹುರ್ಕೊತಾ ಇದ್ದರೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಹಾಲು ಹಾಕ್ಕೊಳ್ಳಿ. ಹಾಲು ಹಾಕ್ಕೊಂಡು ಎಗೈನ್ ಮತ್ತೆ ಹುರ್ಕೊಳ್ಳಿ. ಆ ಹಾಲೆಲ್ಲ ಅದು ಹೀರ್ಕೊಳ್ಳುತ್ತೆ ಸೋರೆಕಾಯಿ ಬಂದು. ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಮಕ್ಕಳು ಸೋರೆಕಾಯಿ ಅಂದರೆ ಇಷ್ಟಪಡಲ್ಲ ಕೆಲವರೆಲ್ಲ. ಈ ರೀತಿ ಅಲ್ವಾ, ಅಂದರೆ ಸ್ವೀಟಾಗಿದ್ದರೆ ತಿಂತಾರೆ ಮಕ್ಕಳು ಸಹ. ಈ ರೀತಿ ಒಮ್ಮೆ ಮಾಡಿಕೊಡಿ ನಿಮ್ಮ ಮನೆಯಲ್ಲಿ. ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ಹೀರ್ಕೊಂಡಿದ್ದಾಗಿದ ತಕ್ಷಣ ಮತ್ತೆ ಶುಗರ್ ಹಾಕಿ. ಶುಗರು ಮತ್ತು ಏಲಕ್ಕಿ ಬಿಡಿಸ್ಕೊಂಡು ಏಲಕ್ಕಿ ಪುಡಿ ಮಾಡಿಕೊಂಡು ಹಾಕಿ. ಏಲಕ್ಕಿ ಬಂದು ಫ್ಲೇವರ್ಗೋಸ್ಕರ. ಶುಗರ್ ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೊಬೇಕು. ಶುಗರ್ ಹಾಕಿದ್ದಾದ್ಮೇಲೂ ಅದು ಸ್ವಲ್ಪ ನೀರು ಥರ ರಸ ಬಿಟ್ಕೊಳ್ಳುತ್ತೆ. ಎಗೈನ್ ಅದು ಸ್ವಲ್ಪ ಹುರ್ಕೊತ ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ, ಕಲರು ಹೇಗೆ ಚೇಂಜ್ ಆಗಿದೆ ಅಂತ ನೋಡ್ತಾ ಇದ್ರಲ್ಲ. ನಾವು ಸೋರೆಕಾಯಿ ತೊಗೊಂಡಾಗ ಮೊದಲು ವೈಟ್ ಕಲರ್ ಇತ್ತು. ಈಗ ಕಲರ್ ಚೇಂಜ್ ಆಗ್ತಾ ಹೋಗಿದೆ. ಬೆಂದಂಗೆಲ್ಲ ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಈಗ ಹಾಲು, ಸಕ್ಕರೆ ಎಲ್ಲನೂ ಚೆನ್ನಾಗಿ ಹೀರ್ಕೊಂಡಿದೆ ಸೋರೆಕಾಯಿ. ನೋಡಿ, ಫೈನಲಿ ಯಾವ ರೀತಿ ಆಗಿದೆ ಅಂತ. ಈ ಕಲರ್ ಬಂದಿದ ತಕ್ಷಣ ಮುಗ್ದಿದೆ ಅಂತ ಹೇಳಿ. ಆಮೇಲೆ ಕೊನೆಯದಾಗಿ ಡ್ರೈ ಫ್ರೂಟ್ಸ್ನ ಹಾಕಿ ಮತ್ತೆ ತಿರುಗಿಸಿ ಸ್ಟವ್ ಆಫ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಂಡ್ರೆ ಸೋರೆಕಾಯಿ ಹಲ್ವಾ ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.